ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು ಇಂಟರ್ನೆಟ್ ಶಟ್ಡೌನ್ಸ್. ಇದು GS3 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಸ್ಪೇಡೆಕ್ಸ್ ಮಿಷನ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ನಂತರ PM ಇಂಟರ್ನ್ಶಿಪ್ ಸ್ಕೀಮ್, ಇದು GS3 ಗೌರ್ಮೆಂಟ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಅದಾದ ನಂತರ ಅಕೌಂಟೆಬಿಲಿಟಿ ಆಫ್ ದಿ ಜುಡಿಷಿಯರಿ ಇನ್ ಇಂಡಿಯಾ, ಇದು GS2 ಪಾಲಿಟಿ ಜುಡಿಷಿಯರಿಗೆ ಸಂಬಂಧಪಟ್ಟಂತಹ ವಿಷಯ. ನಂತರ ಕೊನೆಯದಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನ್ಸ್ಟಿಟ್ಯೂಷನ್ ಎಟ್ 75 ಈ ಒಂದು ಅಂಶವನ್ನು ಗಮನಿಸುತ್ತಿದ್ದೇವೆ. ನಂತರ GPS ಸ್ಪೂಫಿಂಗ್, ಸಾಂಬಾರ್ಡಿರ್, ಫ್ರೀ AI ಕಮಿಟಿ, ಈ ಕೆಲವು ಅಂಶಗಳನ್ನು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದು ಇಂಟರ್ನೆಟ್ ಶಟ್ಡೌನ್ಸ್. ರೀಸನ್ ಫಾರ್ ಇಂಟರ್ನೆಟ್ ಶಟ್ಡೌನ್ಸ್. ನಮ್ಮ ದೇಶದಲ್ಲಿ ಆಗಾಗ ಇಂಟರ್ನೆಟ್ ಶಟ್ಡೌನ್ ಅಂತಂದ್ರೆ ಇಂಟರ್ನೆಟ್ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸುವುದರ ಕುರಿತು ಆಗಾಗ ಸುದ್ದಿಯಲ್ಲಿ ಇರುತ್ತೆ. ಹಾಗಾಗಿ ಏನು ಇಂಟರ್ನೆಟ್ ಶಟ್ಡೌನ್ ಅಂತಂದ್ರೆ, ಯಾಕೆ ಇಂಟರ್ನೆಟ್ ಅನ್ನ ಶಟ್ಡೌನ್ ಮಾಡ್ತಾರೆ, ಯಾಕೆ ಒಂದು ಅಂತರ್ಜಾಲದ ಸರ್ವಿಸ್ ಅನ್ನ, ಅಂತರ್ಜಾಲ ಸೇವೆಯನ್ನ ಸ್ಥಗಿತಗೊಳಿಸುತ್ತಾರೆ ಅಂತ ನೋಡೋದಾದ್ರೆ, ಪ್ರಿವೆಂಟಿಂಗ್ ಕ್ಲಾಶಸ್ ಅಂಡ್ ಪ್ರೊಟೆಸ್ಟ್, ಮುಖ್ಯವಾಗಿ ಗಲಭೆಗಳನ್ನು ತಡಿಲಿಕ್ಕೆ. ಗವರ್ನಮೆಂಟ್ ಇಂಪೋಸಸ್ ಶಟ್ಡೌನ್ಸ್ ಟು ಪ್ರಿವೆಂಟ್ ಮೊಬಿಲೈಸೇಷನ್ ಆಫ್ ಪೀಪಲ್ ಡ್ಯೂರಿಂಗ್ ಸೆನ್ಸಿಟಿವ್ ಸಿಚುವೇಶನ್. ಒಂದು ಪ್ರದೇಶದಲ್ಲಿ ದೊಡ್ಡ ಗಲಭೆ ಆಗ್ತಾ ಇದೆ, ಆಗ ಅಲ್ಲಿರುವ ಕೆಲವು ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಇಂಟರ್ನೆಟ್ ನ ಉಪಯೋಗಿಸಿಕೊಂಡು ಬೇರೆ ಎಲ್ಲ ಇರುವ ದುಷ್ಕರ್ಮಿಗಳ ಗುಂಪನ್ನ ಇಲ್ಲಿ ಸೆಳಿತಾರೆ. ಅವರನ್ನ ಕರೆದು ದೊಡ್ಡ ಹೋರಾಟ ಅಥವಾ ದೊಡ್ಡ ಮಟ್ಟದ ಗಲಭೆಯನ್ನು ಉಂಟು ಮಾಡ್ತಾರೆ. ಹೀಗಾಗಿ ಇಂತಹ ದುಷ್ಕರ್ಮಿಗಳ ಕೃತ್ಯವನ್ನ ತಡೆಗಟ್ಟಲಿಕ್ಕೆ ಇಂಟರ್ನೆಟ್ ಅನ್ನ ಶಟ್ ಡೌನ್ ಮಾಡ್ತಾರೆ. ಇಂಟರ್ನೆಟ್ ಫೆಸಿಲಿಟೇಟ್ಸ್ ರ್ಯಾಪಿಡ್ ಶೇರಿಂಗ್ ಆಫ್ ಮೆಸೇಜಸ್ ವಿಚ್ ಕ್ಯಾನ್ ಲೀಡ್ ಟು ಪ್ರೊಟೆಸ್ಟ್ ಆರ್ ವೈಲೆನ್ಸ್. ಕೆಲವೊಂದು ಸಾರಿ ಏನಾಗುತ್ತೆ, ಯಾರೋ ಒಬ್ರು ಯಾವುದೋ ಒಂದು ವಿಷಯದ ಕುರಿತು ಇಂಟರ್ನೆಟ್ ಅಲ್ಲಿ ಒಂದು ಸುದ್ದಿನ ಹಬ್ಬಿಸಿಬಿಡ್ತಾರೆ. ಅದು ಜನರಿಗೆ ಇನ್ಯಾವುದೋ ರೀತಿಯಲ್ಲಿ ಅಪಾರ್ಥವಾಗಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳಿಗೆ ಅಥವಾ ಹಿಂಸಾಚಾರಗಳಿಗೆ ಕಾರಣವಾಗ್ಬಿಡುತ್ತೆ. ಕಂಟ್ರೋಲಿಂಗ್ ಡಿಸೆಮಿನೇಷನ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಂತಂದ್ರೆ, ಶಟ್ ಡೌನ್ ಹೆಲ್ಪ್ ಪ್ರಿವೆಂಟ್ ಅನ್ಅಥರೈಸ್ಡ್ ಆರ್ ಹಾರ್ಮ್ಫುಲ್ ಇನ್ಫಾರ್ಮೇಶನ್, ಇಮೇಜಸ್ ಆರ್ ಕಮ್ಯುನಿಕೇಶನ್ ಫ್ರಾಮ್ ಸ್ಪ್ರೆಡಿಂಗ್. ಈಗ ಕೆಲವೊಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್ಗಳಿರುತ್ತೆ, ಅತ್ಯಂತ ಸೂಕ್ಷ್ಮ ಸಂವೇದನೆಯುಳ್ಳ ಕೆಲವೊಂದು ಮಾಹಿತಿಗಳಿರುತ್ತೆ. ಅಂಥವುಗಳನ್ನ ಎಲ್ಲರಿಗೂ ದೊರಕದ ಹಾಗೆ, ಅಂದ್ರೆ ಕೆಲವೊಂದು ಮಾಹಿತಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಕೆಲವೊಬ್ರು ಕಾಯ್ತಾ ಇರ್ತಾರೆ. ಹಾಗ ಆಗ್ಬಾರ್ದು ಅನ್ನೋದಕ್ಕೆ ಈ ಒಂದು ಇಂಟರ್ನೆಟ್ ಸ್ಥಗಿತವನ್ನ ಮಾಡ್ತಾರೆ. ಕೌಂಟರಿಂಗ್ ಫೇಕ್ ನ್ಯೂಸ್. Shutdowns are used to mitigate the impact of fake news that can lead to communal tensions or violent incidents. ಅಂದ್ರೆ ಕೆಲವೊಂದು ಸಾರಿ ಈ ಫೇಕ್ ನ್ಯೂಸ್, ಸುಳ್ಳು ಸುದ್ದಿಗಳಿರುತ್ತಲ್ವಾ, ಇದು ದೊಡ್ಡ ಮಟ್ಟದಲ್ಲಿ ಒಂದು ಗಲಭೆಗೆ ಕಾರಣವಾಗ್ಬಿಡುತ್ತೆ ಅಥವಾ ಕೆಲವೊಂದು ಹಿಂಸಾಚಾರ, ಇಂತಹ ಕೃತ್ಯಗಳಿಗೆ ಕಾರಣ ಆದಾಗ ಅದು ಹರಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಇಂಟರ್ನೆಟ್ ಅನ್ನ ಶಟ್ ಡೌನ್ ಮಾಡ್ತಾರೆ. ಇವಿಷ್ಟು ಯಾಕೆ ಇಂಟರ್ನೆಟ್ ಅನ್ನ ಶಟ್ ಡೌನ್ ಮಾಡ್ತಾರೆ ಅನ್ನೋದಕ್ಕೆ ಕಾರಣಗಳು. ಕನ್ಸರ್ನ್ಗಳೇನು, ಮುಖ್ಯವಾಗಿ ಎದುರಾಗುವ ಅಂಶಗಳೇನು ಅಂತಂದ್ರೆ, ಇಂಪ್ಯಾಕ್ಟ್ ಆನ್ ಎಜುಕೇಶನ್. ಮೆನಿ ಸ್ಟೂಡೆಂಟ್ಸ್ ರಿಲೈ ಆನ್ ದ ಇಂಟರ್ನೆಟ್ ಫಾರ್ ಆನ್ಲೈನ್ ಕ್ಲಾಸಸ್ ಅಂಡ್ ರಿಸೋರ್ಸಸ್. ಕೊರೋನಾ ನಂತರವಂತೂ ಹಲವಾರು ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಮುಖ್ಯವಾಗಿ ತಮ್ಮ ಎಜುಕೇಶನ್ಗೋಸ್ಕರ ಆನ್ಲೈನ್ ಕ್ಲಾಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಈ ಇಂಟರ್ನೆಟ್ ಶಟ್ ಡೌನ್ ಅನ್ನೋದು ಅವರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಶಟ್ ಡೌನ್ಸ್ ಡಿಸ್ರಪ್ಟ್ ಆಕ್ಸೆಸ್ ಟು ಎಜುಕೇಶನ್ ಎಸ್ಪೆಷಲಿ ಆಫ್ಟರ್ ಪ್ಯಾಂಡಮಿಕ್. ಮೊದಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ನಂತರ ಎಜುಕೇಶನ್ ಸಿಸ್ಟಮ್ನ ಮೇಲೆ ಇಂಟರ್ನೆಟ್ ಶಟ್ ಡೌನ್ ಅನ್ನೋದು ದೊಡ್ಡ ಹೊಡೆತವನ್ನು ನೀಡುತ್ತೆ. ಎರಡನೇ ಅಂಶ ಎಕನಾಮಿಕ್ ಇಂಪ್ಯಾಕ್ಟ್. ಶಟ್ ಡೌನ್ಸ್ ಅಫೆಕ್ಟ್ ಬಿಸ್ನೆಸಸ್ ಎಸ್ಪೆಷಲಿ ದೋಸ್ ಆಪರೇಟಿಂಗ್ ಆನ್ಲೈನ್. ಮುಖ್ಯವಾಗಿ ಆನ್ಲೈನ್ ಮೂಲಕ ಕಾರ್ಯನಿರ್ವಹಿಸ್ತಾ ಇರೋ ಎಷ್ಟೋ ಬಿಸ್ನೆಸ್ಗಳು ಈ ಇಂಟರ್ನೆಟ್ ಶಟ್ ಡೌನ್ ಇಂದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದೇ ರೀತಿ ವೈಲೇಟ್ಸ್ ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 19 ನಲ್ಲಿ ಇರುವ ಒಂದು ಅಂಶದ ಪ್ರಕಾರ ರೈಟ್ ಟು ಕ್ಯಾರಿ ಔಟ್ ಟ್ರೇಡ್ ಅಂಡ್ ಬಿಸ್ನೆಸ್. ಒಬ್ಬ ವ್ಯಕ್ತಿಗೆ ತನ್ನ ವ್ಯಾಪಾರವನ್ನ ನಿರ್ವಹಿಸುವ ಮತ್ತು ಸ್ಥಾಪಿಸುವ ಎಲ್ಲ ಹಕ್ಕುಗಳು ಇದೆ. ಹಾಗಾಗಿ ಇಂಟರ್ನೆಟ್ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿದ್ರೆ ಆ ಹಕ್ಕಿಗೆ ಚ್ಯುತಿ ಬರುತ್ತೆ. ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸುಪ್ರೀಂ ಕೋರ್ಟ್ ರೆಕಾಗ್ನೈಸಸ್ ದ ರೈಟ್ ಟು ಇನ್ಫಾರ್ಮೇಶನ್ ಆಸ್ ಫಂಡಮೆಂಟಲ್ ರೈಟ್. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಹಕ್ಕು ಒಂದು ಫಂಡಮೆಂಟಲ್ ಹಕ್ಕು, ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಶಟ್ ಡೌನ್ಸ್ ಮೇ ಇನ್ಫ್ರಿಂಜ್ ಆನ್ ದಿಸ್ ರೈಟ್. ಹಾಗಾಗಿ ಇಂಟರ್ನೆಟ್ ವ್ಯವಸ್ಥೆಯನ್ನ ಶಟ್ ಡೌನ್ ಮಾಡಿದ್ರೆ ಈ ಹಕ್ಕಿಗೆ ಚ್ಯುತಿ ಬರುತ್ತೆ ಅಂತ ಈ ಒಂದು ಅಂಶ ಹೇಳುತ್ತೆ.
Lack of transparency and study. Government has not conducted any study to evaluate the impact of internet shutdowns. ಅಂದ್ರೆ ಮುಖ್ಯವಾಗಿ ಸರ್ಕಾರ ಯಾವುದೇ ಸ್ಟಡಿಯನ್ನ ಕೈಗೊಳ್ಳಿಲ್ಲ, ಯಾವುದೇ ಅಧ್ಯಯನ ಅಥವಾ ಯಾವುದೇ ರಿಸರ್ಚ್ ಮಾಡಲೇ ಇಲ್ಲ. ನಿಜವಾಗ್ಲೂ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ರೆ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸರ್ಕಾರ ಇನ್ನೂ ಸರಿಯಾಗಿ ಸ್ಟಡಿ ಮಾಡಿಲ್ಲ. ನೋ ಸೆಂಟ್ರಲೈಸ್ಡ್ ಡೇಟಾಬೇಸ್ ಟು ಟ್ರ್ಯಾಕ್ ದಿ ನಂಬರ್ ಆಫ್ ಶಟ್ ಡೌನ್ಸ್. ಅದೇ ರೀತಿ ಎಷ್ಟು ಶಟ್ ಡೌನ್ಗಳಾಗ್ತಾ ಇದೆ, ಹಾಗೆ ಯಾವ ರೀತಿ ಅದರ ಎಫೆಕ್ಟ್ಗಳಾಗ್ತಾ ಇದೆ ಅನ್ನೋದಕ್ಕೂ ಸಹ ಯಾವುದೇ ಒಂದು ಮಾಹಿತಿಯ ಡೇಟಾಬೇಸ್ ಇನ್ನೂ ಸರಿಯಾಗಿ ವ್ಯವಸ್ಥಿತವಾಗಿಲ್ಲ. ಕರೆಂಟ್ ಟ್ರೆಂಡ್ಸ್ ನೋಡೋದಾದ್ರೆ, ಡಿಕ್ರೀಸ್ ಇನ್ ಶಟ್ ಡೌನ್ಸ್. ಶಟ್ ಡೌನ್ಸ್ ಹ್ಯಾವ್ ರೆಡ್ಯೂಸ್ ಸಿಗ್ನಿಫಿಕೆಂಟ್ಲಿ. ಇನ್ 2023, 96 ಶಟ್ ಡೌನ್ಸ್ ವರ್ ರೆಕಾರ್ಡೆಡ್. ದಿಸ್ ಡ್ರಾಪ್ ಟು 60 ಇನ್ 2024. ಅಂದ್ರೆ 2023ರಲ್ಲಿ ಸುಮಾರು 96 ಇಂಟರ್ನೆಟ್ ಶಟ್ ಡೌನ್ ಘಟನೆಗಳು ಸಂಭವಿಸುತ್ತೆ. ಈ ವರ್ಷ ಅಂದ್ರೆ 2024ರಲ್ಲಿ ಆ ಸಂಖ್ಯೆ 96ರಿಂದ 60ಕ್ಕೆ ಇಳಿದಿದೆ. ಲೀಗಲ್ ಫ್ರೇಮ್ವರ್ಕ್ ಅಂದ್ರೆ ಕಾನೂನಿನ ಪ್ರಕಾರ ಯಾವ್ಯಾವ ಕ್ರಮಗಳಿದೆ ಅಂತ ನೋಡೋದಾದ್ರೆ, ಟೆಲಿಕಾಂ ಪ್ರೊವಿಷನ್ಸ್. ಅರ್ಲಿಯರ್ ಶಟ್ ಡೌನ್ಸ್ ವರ್ ಇಂಪ್ಲಿಮೆಂಟೆಡ್ ಅಂಡರ್ ದಿ ಟೆಲಿಗ್ರಾಫ್ ಆಕ್ಟ್. ಮೊದಲು ಏನ್ ಮಾಡ್ತಾ ಇದ್ರು, ಟೆಲಿಗ್ರಾಫ್ ಆಕ್ಟ್ ನ ಅಡಿಯಲ್ಲಿ ಶಟ್ ಡೌನ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ನೌ ದ ಟೆಲಿಕಮ್ಯುನಿಕೇಶನ್ ಆಕ್ಟ್ ಗವರ್ನ್ಸ್ ದಿ ಶಟ್ ಡೌನ್ಸ್. ಈಗ ಯಾವ ಆಕ್ಟ್ ಇದೆ? ಟೆಲಿಕಮ್ಯುನಿಕೇಶನ್ ಆಕ್ಟ್. ಆರ್ಡರ್ ಇಶ್ಯೂಯನ್ಸ್. ಆರ್ಡರ್ಸ್ ಮಸ್ಟ್ ಬಿ ಸೈನ್ಡ್ ಬೈ ದ ಅಥರೈಸ್ಡ್ ಅಫಿಷಿಯಲ್ಸ್. ಇಂಟರ್ನೆಟ್ ಶಟ್ ಡೌನ್ ಮಾಡಬೇಕು ಅಂತಂದ್ರೆ ಒಂದು ಪ್ರದೇಶದಲ್ಲಿ ಮೊದಲು ಹೋಮ್ ಸೆಕ್ರೆಟರಿ ಎಟ್ ದ ಸೆಂಟ್ರಲ್ ಲೆವೆಲ್, ಕೇಂದ್ರದಲ್ಲಿ ಹೋಮ್ ಸೆಕ್ರೆಟರಿ ಅವರು ಸೈನ್ ಮಾಡಬೇಕಾಗಿರುತ್ತೆ. ನಂತರ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅಟ್ ದ ಸ್ಟೇಟ್ ಲೆವೆಲ್, ರಾಜ್ಯದ ಮಟ್ಟದಲ್ಲಿ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ ಅವರು ಸೈನ್ ಮಾಡಿದಾಗ ಮಾತ್ರ ಆ ರಾಜ್ಯದಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗುತ್ತೆ. ದ ಆರ್ಡರ್ ಮಸ್ಟ್ ಸ್ಪೆಸಿಫೈ ರೀಜನ್, ಡ್ಯೂರೇಷನ್ ಅಂಡ್ ರೀಸನ್ ಫಾರ್ ದಿ ಶಟ್ ಡೌನ್. ಒಂದು ಆರ್ಡರ್ ಬಂತು ಅಂತಂದ್ರೆ ಅದರಲ್ಲಿ ಯಾವ ಪ್ರದೇಶದಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಬೇಕು, ಮತ್ತೆ ಎಷ್ಟು ಕಾಲ ಮಾಡ್ತಾರೆ, ಮತ್ತೆ ಏನು ಕಾರಣ ಅದಕ್ಕೆ ಅನ್ನೋದನ್ನ ಸರಿಯಾಗಿ ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಟೈಮ್ ಲಿಮಿಟ್ಸ್. ಶಟ್ ಡೌನ್ಸ್ ಕೆನಾಟ್ ಎಕ್ಸೀಡ್ 15 ಡೇಸ್ ಆಸ್ ಪರ್ ದ ನ್ಯೂ ರೂಲ್ಸ್. ಹೊಸ ನಿಯಮದ ಪ್ರಕಾರ ಇಂಟರ್ನೆಟ್ ಶಟ್ ಡೌನ್ ಅನ್ನ 15 ದಿವಸಗಳಿಗಿಂತಲೂ ಹೆಚ್ಚಿನ ಕಾಲ ಮಾಡುವ ಹಾಗಿಲ್ಲ. ರಿವ್ಯೂ ಮೆಕ್ಯಾನಿಸಮ್. A review committee must assess the validity of the shutdown order. ಒಂದು ಕಮಿಟಿ ಇದೆ, ಅದೇನ್ ಮಾಡುತ್ತೆ, ಶಟ್ ಡೌನ್ ಆರ್ಡರ್ ಸರಿಯಾಗಿದೆಯಾ ಅನ್ನೋದನ್ನ ರಿವ್ಯೂ ಮಾಡುತ್ತೆ. ರಿವ್ಯೂ ಸ್ಟಾರ್ಟ್ಸ್ ವಿತಿನ್ 24 ಅವರ್ಸ್. ಶಟ್ ಡೌನ್ ಆದ ನಂತರ 24 ಗಂಟೆಯ ಒಳಗೆ ಆ ರಿವ್ಯೂ ಸ್ಟಾರ್ಟ್ ಆಗುತ್ತೆ. ಡಿಸಿಷನ್ ಆನ್ ವ್ಯಾಲಿಡಿಟಿ ವಿತಿನ್ 5 ಡೇಸ್. ರಿವ್ಯೂ ಮಾಡಿದ ನಂತರ ಶಟ್ ಡೌನ್ ಸರಿ ಇದೆಯಾ ಅಥವಾ ಸುಮ್ಮನೆ ಅದನ್ನ ಶಟ್ ಡೌನ್ ಅನ್ನೋ ಒಂದು ವ್ಯವಸ್ಥೆನ ಅಲ್ಲಿ ತಂದಿದ್ದಾರಾ ಅಂತ ಅದು 5 ದಿವಸದ ಒಳಗೆ ಹೇಳಬೇಕು. ಇನ್ಸ್ಟಿಟ್ಯೂಷನಲ್ ವ್ಯೂ ಪಾಯಿಂಟ್ ನೋಡೋದಾದ್ರೆ, ಸಾಫ್ಟ್ವೇರ್ ಫ್ರೀಡಮ್ ಲಾ ಸೆಂಟರ್ ರಿಪೋರ್ಟ್. ಈಗ ಯಾವ ಒಂದು ಇನ್ಸ್ಟಿಟ್ಯೂಷನ್ ಇದನ್ನ ಕೊಡ್ತಾ ಇದೆ ಅಂತಂದ್ರೆ, ರಿಪೋರ್ಟ್ಸ್ ಅ ಡಿಕ್ರೀಸ್ ಇನ್ ಇಂಟರ್ನೆಟ್ ಶಟ್ ಡೌನ್. ಈ ಒಂದು ಸಾಫ್ಟ್ವೇರ್ ಫ್ರೀಡಮ್ ಲಾ ಸೆಂಟರ್ ಅನ್ನೋದು ಇಷ್ಟು ಹೊತ್ತು ನಾವು ನೋಡಿದ್ವಲ್ಲ ಮಾಹಿತಿ 96ರಿಂದ 60ಕ್ಕೆ ಇಳಿದಿದೆ ಅನ್ನೋದು, ಆ ಒಂದು ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಹೈಲೈಟ್ಸ್ ಗ್ಯಾಪ್ಸ್ ಇನ್ ದ ಗವರ್ಮೆಂಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಡೇಟಾ ಕಲೆಕ್ಷನ್. ಈ ಮೂಲಕ ಅದು ಏನ್ ಹೇಳುತ್ತೆ, ಗವರ್ಮೆಂಟಿನ ಪಾರದರ್ಶಕತೆ ಮತ್ತು ಮಾಹಿತಿಯ ಕಲೆಕ್ಟ್ ಮಾಡೋದ್ರಲ್ಲಿ ಕೆಲವೊಂದು ಗ್ಯಾಪ್ ಇದೆ, ದೋಷಗಳಿದೆ ಅಂತ ಆ ಒಂದು ರಿಪೋರ್ಟ್ ಹೇಳುತ್ತೆ. ಪಾಸಿಟಿವ್ ಡೆವಲಪ್ಮೆಂಟ್ ಏನಂತಂದ್ರೆ, ದ ರಿಡಕ್ಷನ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಶಟ್ ಡೌನ್ಸ್ ಇಸ್ ಅ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಮೊದಲು 96ರಷ್ಟಿದ್ದು ಈಗ 60ಕ್ಕೆ ಇಳಿದಿರೋದು ಒಂದು ಪಾಸಿಟಿವ್, ಒಳ್ಳೆಯ ಬದಲಾವಣೆ ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸ್ಪೇಡೆಕ್ಸ್ ಮಿಷನ್. ಸ್ಪೇಸ್ ಡಾಕಿಂಗ್ ಅನ್ನುವಂತ ಒಂದು ಶಬ್ದವನ್ನ ನಾವು ಕೆಲವು ದಿವಸಗಳ ಹಿಂದೆ ನೋಡಿದ್ವಿ. ಏನು ಸ್ಪೇಸ್ ಡಾಕಿಂಗ್ ಅಂತಂದ್ರೆ, ಸ್ಪೇಸ್ ಡಾಕಿಂಗ್ ಇನ್ವಾಲ್ವ್ಸ್ ಕನೆಕ್ಟಿಂಗ್ 2 ಸ್ಪೇಸ್ ಕ್ರಾಫ್ಟ್ ಇನ್ ಆರ್ಬಿಟ್. ಭೂಮಿ ಇದೆ, ಭೂಮಿಯ ನಂತರ ಬಾಹ್ಯಾಕಾಶ ಇರುತ್ತೆ, ಭೂಮಿಯ ಆರ್ಬಿಟ್ ಇರುತ್ತೆ. ಈಗ 2 ಸ್ಪೇಸ್ ಕ್ರಾಫ್ಟ್ ಗಳನ್ನ ಈ ಒಂದು ಆರ್ಬಿಟ್ ನಲ್ಲಿ ಕನೆಕ್ಟ್ ಮಾಡೋದು, ಅವೆರಡನ್ನ ಜಾಯಿನ್ ಮಾಡೋದು. ಎರಡನ್ನ ಜಾಯಿನ್ ಮಾಡಿದಾಗ ಆ 2 ಸ್ಪೇಸ್ ಕ್ರಾಫ್ಟ್ ಮಧ್ಯೆ ಟ್ರಾನ್ಸ್ಮಿಷನ್, ಪವರ್ ಮುಂತಾದವುಗಳು ನಡೆಯುತ್ತೆ. It enables transfer of resources like electricity between spacecraft and is vital for space station operations and advanced missions. ಏನ್ ಮಾಡುತ್ತೆ ಇದರಿಂದ, ಏನು ಉಪಯೋಗ ಆಗುತ್ತೆ? ಎಲೆಕ್ಟ್ರಿಸಿಟಿ ಬಿಟ್ವೀನ್ ಸ್ಪೇಸ್ ಕ್ರಾಫ್ಟ್, 2 ಸ್ಪೇಸ್ ಕ್ರಾಫ್ಟಿನ ಮಧ್ಯೆ ಇರುವ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಸ್ಪೇಸ್ ಸ್ಟೇಷನ್ ಆಪರೇಷನ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಆಬ್ಜೆಕ್ಟಿವ್ ಏನು ಈ ಸ್ಪೇಸ್ ಮಿಷನ್ ಅಂತಂದ್ರೆ, ಡೆವಲಪ್ ಇಂಡಿಯಾ ಸ್ಪೇಸ್ ಡಾಕಿಂಗ್ ಟೆಕ್ನಾಲಜಿ ಫಾರ್ ಫ್ಯೂಚರ್ ಸ್ಪೇಸ್ ಸ್ಟೇಷನ್ಸ್ ಅಂಡ್ ಅಡ್ವಾನ್ಸ್ಡ್ ಮಿಷನ್ಸ್. ಮುಂದೆ ಬರುವಂತಹ ಹಲವಾರು ಸ್ಪೇಸ್ ಸ್ಟೇಷನ್ ಯೋಜನೆಗಳಿಗೆ ಈ ಒಂದು ಸ್ಪೇಸ್ ಡಾಕಿಂಗ್ ನಿಂದ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಸಿಗ್ನಿಫಿಕೆನ್ಸ್, ಫಸ್ಟ್ ಇಂಡಿಯನ್ ಅಟೆಂಪ್ಟ್ ಅಟ್ ಡಾಕಿಂಗ್ ಅಂಡ್ ಅನ್ಡಾಕಿಂಗ್ ಎ ಸ್ಪೇಸ್ ಕ್ರಾಫ್ಟ್. ಇವತ್ತು ಈ ಒಂದು
ನಡೀತಾ ಇದೆಯಲ್ಲ ಘಟನೆ, ಇದು ಮುಖ್ಯವಾಗಿ ಇವತ್ತೇ ಅದನ್ನ ಲಾಂಚ್ ಮಾಡ್ತಿದ್ದಾರೆ. ಡಿಸೆಂಬರ್ 30, 2024 9:58ಗೆ, ಅಂದ್ರೆ ರಾತ್ರಿ 9:58ಕ್ಕೆ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಯಾವುದೇ ಒಂದು ಸ್ಪೇಸ್ ಸ್ಟೇಷನ್ಗೆ ಸಂಬಂಧಿಸಿದ ಕಾರ್ಯಗಳನ್ನ ಕೈಗೊಳ್ಳಬೇಕಾದ್ರೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ಇದು ಇಂಡಿಯಾದ ಮೊದಲನೇ ಅಟೆಂಪ್ಟ್. ಡೀಟೇಲ್ಸ್ ನೋಡೋದಾದ್ರೆ 2 ಸ್ಪೇಸ್ ಕ್ರಾಫ್ಟ್, 2 ಸ್ಪೇಸ್ ಕ್ರಾಫ್ಟ್ ಇದೆ, STX-01, STX-02 ಇನ್ ಲೋ ಅರ್ತ್ ಆರ್ಬಿಟ್. ಸುಮಾರು 470 ಕಿಲೋಮೀಟರ್ ಅಂತರದಲ್ಲಿ ಇದನ್ನ ಸ್ಪೇಸ್ ಕ್ರಾಫ್ಟ್ ಅನ್ನ ಜಾಯಿನ್ ಮಾಡ್ತಾ ಇದ್ದಾರೆ, ಡಾಕ್ ಮಾಡ್ತಾ ಇದ್ದಾರೆ. ಡೆಮಾನ್ಸ್ಟ್ರೇಷನ್ ಇನ್ಕ್ಲೂಡ್ಸ್ ಡಾಕಿಂಗ್, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಅಂಡ್ ಅನ್ಡಾಕಿಂಗ್. ಏನಾಗುತ್ತೆ, ಈ ಒಂದು ಡೆಮಾನ್ಸ್ಟ್ರೇಷನ್ ಅಲ್ಲಿ 2 ಜಾಯಿನ್ ಆಗುತ್ತೆ, ಜಾಯಿನ್ ಆಗಿ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಬೇರೆ ಆಗುತ್ತವೆ. ಲಾಂಚ್ ವೆಹಿಕಲ್ ಯಾವುದು? PSLV C-60, ಆಲ್ಸೋ ಡಿಪ್ಲಾಯಿಂಗ್ 24 ಸ್ಯಾಟಲೈಟ್ಸ್. ಇವತ್ತು ಈ ಡಾಕಿಂಗ್ ಕಾರ್ಯಕ್ರಮದ ಜೊತೆ ಅದು ಮತ್ತೆ ಉಳಿದ 24 ಸ್ಯಾಟಲೈಟ್ಗಳನ್ನು ಡಿಪ್ಲಾಯ್ ಮಾಡ್ತಾ ಇದೆ. ಅದರಲ್ಲಿ 14 ಇಸ್ರೋದಿಂದ, ಉಳಿದ 10 ಬೇರೆ ಬೇರೆ ದೇಶಗಳಿಂದ. ಟೈಮಿಂಗ್ ಮೊದಲೇ ಹೇಳಿದಾಗೆ ಇದು ಇವತ್ತು 9:58ಕ್ಕೆ ಆಗ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ PM ಇಂಟರ್ನ್ಶಿಪ್ ಸ್ಕೀಮ್ ಯಾವಾಗ ಲಾಂಚ್ ಆಗಿದ್ದು? ಲಾಂಚ್ ಅನೌನ್ಸ್ಡ್ ಇನ್ ದ ಜುಲೈ 2024 ಬಜೆಟ್, ಇಂಪ್ಲಿಮೆಂಟೆಡ್ ಫ್ರಾಮ್ ಅಕ್ಟೋಬರ್ 2024. ಜುಲೈ 2024ರ ಬಜೆಟ್ ನಲ್ಲಿ ಸರ್ಕಾರ ಇದನ್ನ ಘೋಷಿಸುತ್ತೆ, ಅಕ್ಟೋಬರ್ 2024ರಿಂದ ಜಾರಿಗೆ ತರುತ್ತೆ. ಅಪ್ಲಿಕೇಶನ್ಸ್ ಏನು? ರಿಸೀವ್ಡ್ 6.2 ಲ್ಯಾಕ್ ಅಪ್ಲಿಕೇಶನ್ಸ್. ಅಂದ್ರೆ ಇಲ್ಲಿ ತನಕ ಈ ಒಂದು ಯೋಜನೆ ಅಡಿಯಲ್ಲಿ 6.2 ಲಕ್ಷ ಅಪ್ಲಿಕೇಶನ್ಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಸ್ವೀಕರಿಸಲಾಗಿದೆ. ಪ್ರೋಗ್ರಾಮ್ ಡ್ಯೂರೇಷನ್ ಎಷ್ಟು ದಿನಗಳ ಕಾಲ? 12 ತಿಂಗಳ ಕಾಲ. ಏನಾಗುತ್ತೆ 12 ತಿಂಗಳ ಕಾಲ? ಅಟ್ಲೀಸ್ಟ್ 6 months ಇನ್ ಟಾಪ್ 500 ಇಂಡಿಯನ್ ಕಂಪನೀಸ್ ಟು ಗೇನ್ ಸ್ಕಿಲ್ ಟ್ರೈನಿಂಗ್. ಈ ಯೋಜನೆ ಏನ್ ಹೇಳುತ್ತೆ ಅಂತಂದ್ರೆ 21ರಿಂದ 24 ವರ್ಷದ ಒಳಗಿನ ಯುವಕರಿಗೆ ಸುಮಾರು 6 ತಿಂಗಳ ಕಾಲ ಇಂಡಿಯಾದ, ಭಾರತದ 500 ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸ್ಕಿಲ್ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಅದಕ್ಕೆ ಅವರಿಗೆ ಪ್ರತಿ ತಿಂಗಳಿಗೆ 5,000 ಸ್ಟೈಪಂಡ್ ಅನ್ನು ಕೊಡುತ್ತಾರೆ. 5,000 ರೂಪಾಯಿಗಳ ಸ್ಟೈಪಂಡ್ ಅನ್ನು ಕೊಡ್ತಾರೆ. ಆ 5,000 ರೂಪಾಯಿಗಳಲ್ಲಿ 500 ಕಂಪನಿಯಿಂದ ಕೊಡ್ತಾ ಇದ್ದಾರೆ, ಮತ್ತೆ 4,500 ರೂಪಾಯಿಗಳನ್ನ ಗೌರ್ಮೆಂಟ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಸ್ತಾಂತರ ಮಾಡುತ್ತೆ. ಅದೇ ರೀತಿ ಈ ಒಂದು ಕಂಪನಿ CSR ಅಂತ ಇರುತ್ತಲ್ವಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದರ ಅಡಿಯಲ್ಲೂ ಸಹ ಈ 500 ರೂಪಾಯಿನ ಅವರು ಸೇರಿಸಬಹುದು. ಕಂಪನೀಸ್ ಕ್ಯಾನ್ ಕ್ಲೇಮ್ ಸ್ಟೈಫಂಡ್ ಅಂಡ್ ಟ್ರೈನಿಂಗ್ ಎಕ್ಸ್ಪೆನ್ಸಸ್ ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. 500 ರೂಪಾಯಿಯನ್ನ ಅವರು CSR ಅಂತ ಕಂಪನಿಯವರು ಕನ್ಸಿಡರ್ ಮಾಡಬಹುದು. ಮುಖ್ಯವಾಗಿ ಯೋಜನೆ ಹೇಗೆ? 21ರಿಂದ 24 ವರ್ಷದ ಒಳಗಿನವರು 6 ತಿಂಗಳ ಕಾಲ 500 ಬಹುಮುಖ್ಯ ಕಂಪನಿಗಳಲ್ಲಿ ಸ್ಕಿಲ್ ಟ್ರೈನಿಂಗ್ ಅನ್ನ ಪಡಿಬಹುದು. ತಿಂಗಳಿಗೆ 5,000 ರೂಪಾಯಿಗಳನ್ನು ಅವರಿಗೆ ನೀಡ್ತಾರೆ. ದಿಸ್ ಇನಿಷಿಯೇಟಿವ್ ಏಮ್ಸ್ ಟು ಎನ್ಹಾನ್ಸ್ ಸ್ಕಿಲ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಇಂಡಿಯನ್ ಯೂತ್ಸ್. ಮೊದಲೇ ಹೇಳಿದಾಗೆ ಭಾರತದ ಯುವಕರ ಸ್ಕಿಲ್ಗಳನ್ನ, ಕೌಶಲ್ಯಗಳನ್ನ ಮತ್ತು ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಸೋದು ಈ ಒಂದು ಯೋಜನೆಯ ಗುರಿ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಅಕೌಂಟೆಬಿಲಿಟಿ ಆಫ್ ದಿ ಜುಡಿಷಿಯರಿ ಇನ್ ಇಂಡಿಯಾ, ಹಿಸ್ಟ್ರಿ ಆಫ್ ಜುಡಿಷಿಯಲ್ ರಿಮೂವಲ್ ಇನ್ ಇಂಡಿಯಾ. ಪ್ರತಿಯೊಂದು ನ್ಯಾಯಾಲಯದಲ್ಲಿ ಆ ನ್ಯಾಯಾಧೀಶರನ್ನ ರಿಮೂವ್ ಮಾಡಲಿಕ್ಕೆ, ತೆಗೆದು ಹಾಕಲಿಕ್ಕೆ ಕೆಲವೊಂದು ಪ್ರೊಸೆಸ್ಗಳಿರುತ್ತೆ. ಇದರ ಕುರಿತಾಗಿ ಕೆಲವೊಂದು ಅಂಶಗಳನ್ನ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. 7 instances have been recorded where judges have faced attempts at removal or impeachment. ಅಂದ್ರೆ ಇಲ್ಲಿಯ ತನಕ 7 ಒಂದು ನಿದರ್ಶನಗಳನ್ನ ನಾವು ನೋಡಬಹುದು. ಜಡ್ಜಸ್ಗಳನ್ನ ರಿಮೂವ್ ಮಾಡಲಿಕ್ಕೆ ಹೊರಟಿರೋದು ಅಥವಾ ಅವರನ್ನ ಇಂಪೀಚ್ ಮಾಡಲಿಕ್ಕೆ ಹೊರಟಿರೋ 7 ನಿದರ್ಶನಗಳನ್ನ ನಾವು ಗಮನಿಸಬಹುದು. ಏನು ಹಾಗಾದ್ರೆ ಕೀ ಗ್ರೌಂಡ್ಸ್ ಏನು? ಯಾವ ಒಂದು ವಿಷಯದ ಆಧಾರದ ಮೇಲೆ ಜಡ್ಜಸ್ಗಳನ್ನ ರಿಮೂವ್ ಮಾಡ್ತಾರೆ? ಮೊದಲನೆಯದು ಮಿಸ್ಬಿಹೇವಿಯರ್, ಅಂದ್ರೆ ಅನ್ಎಥಿಕಲ್ ಆರ್ ಇಂಪ್ರಾಪರ್ ಕಂಡಕ್ಟ್. ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇರೋದು, ಅನ್ಎಥಿಕಲ್ ಆಗಿ, ಅನೈತಿಕವಾಗಿ ಅಥವಾ ಇಂಪ್ರಾಪರ್ ಆಗಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದಾಗ ಅದನ್ನ ಮಿಸ್ಬಿಹೇವಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಎರಡನೇ ಅಂಶ ಇನ್ಕೆಪಾಸಿಟಿ, ಫಿಸಿಕಲ್ ಆರ್ ಮೆಂಟಲ್ ಇನ್ಅಬಿಲಿಟಿ ಪರ್ಫಾರ್ಮ್ ಡ್ಯೂಟೀಸ್. ಅವರಿಗೆ ಅವರ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗದೇ ಇರೋ ತರ ಫಿಸಿಕಲ್ ಆಗಿ ಅಥವಾ ಮೆಂಟಲ್ ಆಗಿ ಏನಾದರೂ ಸಮಸ್ಯೆಗಳಾಗಿದ್ರೆ ಅದನ್ನ ಇನ್ಕೆಪಾಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಮಿಸ್ಬಿಹೇವಿಯರ್ ಹಾಗೂ ಇನ್ಕೆಪಾಸಿಟಿ ಈ 2 ಅಂಶಗಳ ಆಧಾರದ ಮೇಲೆ ಜಡ್ಜಸ್ಗಳನ್ನ ರಿಮೂವ್ ಮಾಡ್ತಾರೆ. ಇಂಪೀಚ್ಮೆಂಟ್ ಪ್ರೊಸೆಸ್ ಹೇಗಿರುತ್ತೆ? ಹೇಗೆ ಅವರನ್ನು ತೆಗೆದುಹಾಕಲಾಗುತ್ತೆ ಅಂತಂದ್ರೆ, ಮೊದಲು a 3-member committee is set up to investigate the allegations against a judge. ಮುಖ್ಯವಾಗಿ ಇಂಪೀಚ್ ಮಾಡಲಿಕ್ಕೆ ಒಂದು ಅಲಿಗೇಷನ್ಸ್ ಇರುತ್ತೆ, ಇವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಥವಾ ಇವರಿಗೆ ಇವರ ಮೇಲೆ ಬೇರೆ ಬೇರೆ ದೋಷಗಳಿದೆ, ಯಾರ್ಯಾರು ಆರೋಪಗಳನ್ನು ಹೊರಿಸಿದ್ದಾರೆ ಅಂತ ಆದ್ರೆ ಆಗ ಒಂದು 3 ಜನರ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಆ ಕಮಿಟಿ ಏನ್ ಮಾಡುತ್ತೆ? ಅವರ ಮೇಲಿರುವ ಎಲ್ಲ ಆರೋಪಗಳನ್ನ ಇನ್ವೆಸ್ಟಿಗೇಟ್ ಮಾಡುತ್ತೆ.
ಆಫ್ಟರ್ ಇನ್ವೆಸ್ಟಿಗೇಷನ್ ಕಮಿಟಿ ಸಬ್ಮಿಟ್ಸ್ ಇಟ್ಸ್ ರಿಪೋರ್ಟ್. ಇನ್ವೆಸ್ಟಿಗೇಷನ್ ಆದ್ಮೇಲೆ ಆ ಕಮಿಟಿ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುತ್ತೆ ಅಂಡ್ ದಿ ಪಾರ್ಲಿಮೆಂಟ್ ವೋಟ್ಸ್ ಟು ಡಿಸೈಡ್ ದ ರಿಮೂವಲ್. ಮುಖ್ಯವಾಗಿ ಯಾರು ರಿಮೂವಲ್ ಮಾಡೋ ಅಧಿಕಾರನ ಹೊಂದಿರೋದು ಪಾರ್ಲಿಮೆಂಟ್. ಪಾರ್ಲಿಮೆಂಟಿನ ವೋಟಿನ ಆಧಾರದ ಮೇಲೆ ಅವರನ್ನ ರಿಮೂವ್ ಮಾಡಲಾಗುತ್ತೆ. ಆದರೆ ಫೇಲ್ಯೂರ್ಸ್ ಇನ್ ದ ಪ್ರೊಸೆಸ್, ಕೆಲವೊಂದು ಸಾರಿ ಏನಾಗುತ್ತೆ, ಪ್ರೊಸೆಸ್ ಫೇಲ್ ಆಗೋಗುತ್ತೆ. ಯಾಕಂತಂದ್ರೆ ಇವನ್ ವೆನ್ ದ ಕಮಿಟಿ ಫೈಂಡ್ಸ್ ದಿ ಅಲಿಗೇಷನ್ ಟು ಬಿ ಟ್ರೂ, ಒಂದು ವೇಳೆ ಕಮಿಟಿ ಏನ್ ಹೇಳುತ್ತೆ ಅವರ ಮೇಲಿರುವ ಎಲ್ಲ ಆರೋಪಗಳು ಸತ್ಯ ಹಾಗೂ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದನ್ನ ಕಮಿಟಿ ಹೇಳಿದ್ರು ಸಹ, ಪಾರ್ಲಿಮೆಂಟ್ ಹ್ಯಾಸ್ ಫೇಲ್ಡ್ ಟು ಅಪ್ರೂವ್ ದ ರಿಮೂವಲ್ ಡ್ಯೂ ಟು ಇನ್ಸಫಿಷಿಯಂಟ್ ವೋಟ್ಸ್. ಮುಖ್ಯವಾಗಿ ಅವರನ್ನು ತೆಗೆದು ಹಾಕಬೇಕು ಅಂತಾದ್ರೆ ಅದಕ್ಕೆ ಸಫಿಷಿಯಂಟ್ ವೋಟ್ ಆಗಬೇಕು. ವೋಟ್ ಏನಾದರೂ ಕಡಿಮೆ ಆಯಿತು ಅಂತಾದ್ರೆ ಅವರನ್ನು ತೆಗೆದು ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಕಮಿಟಿ ಸರಿಯಾಗಿ ನಿರ್ಧಾರ ಕೊಟ್ಟರು, ಪಾರ್ಲಿಮೆಂಟ್ ಅಲ್ಲಿ ವೋಟ್ ಕಡಿಮೆ ಬಂದಿರೋ ಕಾರಣ ಅವರನ್ನು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ ಸಮ್ ಕೇಸಸ್ ಜಡ್ಜಸ್ ರಿಸೈನ್ ಬಿಫೋರ್ ದ ವೋಟ್ ಮೇಕಿಂಗ್ ದ ಪ್ರೊಸೆಸ್ ಇರ್ರಿಲೆವೆಂಟ್. ಕೆಲವೊಂದ್ಸರಿ ಏನಾಗುತ್ತೆ, ಆರೋಪ ಬಂದ ತಕ್ಷಣ ಆ ಜಡ್ಜಸ್ಗಳೇ ರಿಸೈನ್ ಮಾಡಿಬಿಡ್ತಾರೆ. ಹೀಗಾದಾಗ ಮತ್ತೆ ಆ ವೋಟಿಂಗ್ ಪ್ರೊಸೆಸ್ ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಆಫ್ ಜಸ್ಟಿಸ್ ವಿ ರಾಮಸ್ವಾಮಿ, ಫಸ್ಟ್ ಸಿಗ್ನಿಫಿಕೆಂಟ್ ಕೇಸ್ ಆಫ್ ಜುಡಿಷಿಯಲ್ ಇಂಪೀಚ್ಮೆಂಟ್ ಇಂಡಿಯಾ. ಮೊದಲ ಬಾರಿಗೆ ಜಡ್ಜಸ್ ನ ಇಂಪೀಚ್ ಮಾಡೋ ಸಿಚುವೇಶನ್ ಯಾವಾಗ ಎದುರಾಗಿತ್ತು ಅಂತಂದ್ರೆ ಜಸ್ಟಿಸ್ ವಿ ರಾಮಸ್ವಾಮಿ ಅವರು ಇರುವಾಗ. ಜಸ್ಟಿಸ್ ವಿ ರಾಮಸ್ವಾಮಿ ವಾಸ್ ನಾಟ್ ರಿಮೂವ್ಡ್ ಡಿಸ್ಪೈಟ್ ದಿ ಕಮಿಟಿ ಫೈಂಡಿಂಗ್ಸ್. ಕಮಿಟಿ ಏನ್ ಹೇಳಿದೆ, ಹೌದು ಇವರ ಮೇಲಿರುವ ಎಲ್ಲ ಆರೋಪಗಳು ಸತ್ಯ, ಅವರು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತ ಕಮಿಟಿ ಹೇಳಿದೆ, ಆದ್ರೂ ಸಹ ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ರಿಮೂವ್ ಮಾಡ್ಲಿಕ್ಕೆ ಬೇಕಾದಷ್ಟು ವೋಟ್ ಬರಲಿಲ್ಲ. ಹಿ ಕಂಟಿನ್ಯೂಡ್ ಆಸ್ ಜಡ್ಜ್. ಹಾಗಾಗಿ ಅವರು ಜಡ್ಜ್ ಆಗಿ ಮುಂದುವರೆದ್ರು ಅಂಟಿಲ್ ಹಿಸ್ ಟೆನ್ಯೂರ್ ಎಂಡೆಡ್ ಅಂಡ್ ರಿಟೈರ್ಡ್. ಎಲ್ಲಿ ತನಕ ಅವರ ಕಾರ್ಯಾವಧಿ ಇರುತ್ತೋ ಅದಾದ ನಂತರ ಅವರು ರಿಟೈರ್ಡ್ ಆದರು. ಆಫ್ಟರ್ ವಿಚ್ ಹಿ ವಾಸ್ ಅಪಾಯಿಂಟೆಡ್ ಟು ಲೀಡ್ ದಿ ತಮಿಳುನಾಡು ಲಾ ಕಮಿಷನ್. ಅದಾದ ನಂತರ ಅವರನ್ನ ತಮಿಳುನಾಡು ಲಾ ಕಮಿಷನ್ಗೆ ಲೀಡ್ ಮಾಡಲಿಕ್ಕೆ ಕೆಲವು ಕೆಲಸಗಳನ್ನ ಕೊಟ್ಟರು, ಅವರನ್ನ ಅಪಾಯಿಂಟ್ ಮಾಡಿದ್ರು. ಆ ತಮಿಳುನಾಡು ಲಾ ಕಮಿಷನ್ನ ಮುಖ್ಯಸ್ಥರಾಗಿ ಅವರನ್ನ ಅಪಾಯಿಂಟ್ ಮಾಡಲಾಯಿತು. ದಿಸ್ ರೈಸ್ಡ್ ಕ್ವಶನ್ಸ್ ಅಬೌಟ್ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಫಾರ್ ಜಡ್ಜಸ್. ಹೀಗಾಗಿ ಜಡ್ಜಸ್ಗಳ ಅಕೌಂಟಬಿಲಿಟಿ ನಿಜವಾಗಲೂ ವಿಶ್ವಾಸಾರ್ಹನೀಯವಾಗಿದೆಯಾ, ಅಥವಾ ಭಾರತದಲ್ಲಿ ಜಡ್ಜಸ್ಗಳನ್ನ ನಾವು ಸರಿಯಾಗಿ ಪರಿಗಣಿಸಬಹುದಾ, ನಾವು ಬೇಕಂತಲೇ ಆ ಒಂದು ಪ್ರೊಸೆಸ್ ಅನ್ನ ಪರಿಗಣಿಸ್ತಾ ಇಲ್ವಾ ಅನ್ನೋ ಕ್ವಶನ್ಗಳೇ ಹೇಳುತ್ತೆ. ಕಂಪೇರಿಂಗ್ ಜುಡಿಷಿಯಲ್ ಅಕೌಂಟಬಿಲಿಟಿ ಟು ಅದರ್ ಪಬ್ಲಿಕ್ ಸರ್ವೆಂಟ್ಸ್. ಇನ್ ಕೇಸ್ ಆಫ್ ರೆಗ್ಯುಲರ್ ಪಬ್ಲಿಕ್ ಸರ್ವೆಂಟ್ಸ್, ಈಗ IAS ಆಫೀಸರ್ಗಳೆಲ್ಲ ಇರ್ತಾರಲ್ವಾ, ಇಫ್ ಅಲಿಗೇಷನ್ಸ್ ಆರ್ ಪ್ರೂವನ್, ಒಂದು ವೇಳೆ ಅಲಿಗೇಷನ್ ಪ್ರೂವ್ ಆದ್ರೆ, ಆ ಆರೋಪಗಳು ಸತ್ಯ ಅಂತ ಸಾಬೀತಾದ್ರೆ, ದೇ ಫೇಸ್ ಪೆನಾಲ್ಟೀಸ್, ಅವರಿಗೆ ಬೇರೆ ಬೇರೆ ದಂಡಗಳಿರುತ್ತೆ, ಜೈಲು ಶಿಕ್ಷೆ ಆಗೋ ಒಂದು ಹಂತಕ್ಕೂ ಹೋಗಿರುತ್ತೆ. ಅಂಡ್ ಆರ್ ಬಾರ್ಡ್ ಫ್ರಾಮ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್. ಅದಾದ ನಂತರ ಅವರು ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸುವ ಹಾಗಿಲ್ಲ. ಹವೆವರ್, ಆದರೆ ಜಡ್ಜಸ್ ಹೂ ಫೇಸ್ ಸಿಮಿಲರ್ ಅಲಿಗೇಷನ್ಸ್ ಆಫನ್ ಎಸ್ಕೇಪ್ ಎನಿ ರಿಯಲ್ ಕಾನ್ಸಿಕ್ವೆನ್ಸಸ್. ಜಡ್ಜಸ್ ಏನ್ ಮಾಡ್ತಾರೆ, ಅಂತಹದೇ ಅಲಿಗೇಷನ್ಸ್ ಬಂದ್ರು, ಅಂತಹ ಆರೋಪಗಳಿದ್ರೂ ಸಹ ಈ ಒಂದು ಪ್ರೊಸೆಸ್ ಇಂದ, ಇಂಪೀಚ್ಮೆಂಟ್ ಆಗೋದ್ರಿಂದ ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಆಗದೆ ಇರೋ ತರ ಈ ಒಂದು ಪ್ರೊಸೆಸ್ ಅನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ರೈಸಿಂಗ್ ಕನ್ಸರ್ನ್ಸ್ ಅಬೌಟ್ ದಿ ಲ್ಯಾಕ್ ಆಫ್ ಕ್ಲಾರಿಟಿ ಇನ್ ದ ಕಾನ್ಸ್ಟಿಟ್ಯೂಷನ್. ಇದಕ್ಕೇನು ಕಾರಣ, ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸಂವಿಧಾನದಲ್ಲಿ ಸರಿಯಾಗಿ ಪ್ರೊವಿಷನ್ಗಳಿಲ್ಲ ರಿಗಾರ್ಡಿಂಗ್ ಆಕ್ಷನ್ಸ್ ಟು ಬಿ ಟೇಕನ್ ಆಫ್ಟರ್ ಇಂಪೀಚ್ಮೆಂಟ್ ಪ್ರೊಸೆಸ್. ಒಂದು ಜಡ್ಜಸ್ ಅನ್ನ ರಿಮೂವ್ ಮಾಡಬೇಕಾದ್ರೆ ಕೆಲವೊಂದು ಸಮಸ್ಯೆಗಳಿದೆ. ಪಾರ್ಲಿಮೆಂಟ್ ವೋಟ್ಸ್ ಸರಿಯಾಗಿ ಬರಲಿಲ್ಲ, ಸಫಿಷಿಯಂಟ್ ವೋಟ್ಸ್ಗಳಿಲ್ಲ ಅಂತಾದ್ರೆ, ಅಥವಾ ಜಡ್ಜಸ್ ಮೊದಲೇ ರಿಸೈನ್ ಮಾಡಿದ್ರೆ, ಇಂತಹ ಸಂದರ್ಭಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಸರಿಯಾಗಿ ಪ್ರೊವಿಷನ್ ಅನ್ನ ನೀಡಿಲ್ಲ. ಹೀಗಾಗಿ ಆ ಕ್ಲಾರಿಟಿ ಅನ್ನೋದು ಇಲ್ಲಿ ಸಿಗ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಗ್ಯಾಪ್ಸ್, ಮೊದಲೇ ಹೇಳಿದಾಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 124 lacks clear provisions on what happens after an impeachment motion fails. ಇಂಪೀಚ್ಮೆಂಟ್ ಮೋಷನ್ ಒಂದು ವೇಳೆ ಫೇಲ್ ಆದ್ರೆ ಏನ್ ಮಾಡಬೇಕು, ಅಥವಾ ಜಡ್ಜ್ ರಿಸೈನ್ಸ್ ಡ್ಯೂರಿಂಗ್ ದಿ ಪ್ರೊಸೆಸ್, ಜಡ್ಜ್ ಮಧ್ಯದಲ್ಲಿ ರಿಸೈನ್ ಮಾಡಿಬಿಟ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಸರಿಯಾಗಿ ಯಾವುದೇ ಪ್ರೊವಿಷನ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀಡಿಲ್ಲ. ದಿಸ್ ಲೀವ್ಸ್ ಜುಡಿಷಿಯಲ್ ಅಕೌಂಟಬಿಲಿಟಿ ಇನ್ ಅ ಸ್ಟೇಟ್ ಆಂಬಿಗ್ವಿಟಿ. ಇದರಿಂದ ಏನಾಗುತ್ತೆ, ಗೊಂದಲಕ್ಕೊಳಗಾಗುತ್ತೆ ಇಡೀ ಒಂದು ಜುಡಿಷಿಯಲ್ ಅಕೌಂಟಬಿಲಿಟಿ ಅನ್ನೋದು. ಆ ಒಂದು ರಾಜ್ಯದಲ್ಲಿ ಜುಡಿಷಿಯಲ್ ಅಕೌಂಟಬಿಲಿಟಿ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತಹ ಒಂದು ಗೊಂದಲ ಎದುರಾಗುತ್ತೆ. ಆಸ್ ದೇರ್ ಆರ್ ನೋ ಕ್ಲಿಯರ್ ರಿಪರ್ಕಷನ್ಸ್ ಆಸ್ ಫಾರ್ ಜಡ್ಜಸ್ ಹೂ ಫೇಸ್ ಅಲಿಗೇಷನ್ ಬಟ್ ಆರ್ ನಾಟ್ ರಿಮೂವ್ಡ್. ಅವರ ಮೇಲೆ ಆರೋಪ ಇದೆ ಈಗಾಗಲೇ, ಆದ್ರೂ ಸಹ ಅವರನ್ನ ರಿಮೂವ್ ಮಾಡಿಲ್ಲ. ಜನರಿಗೆ ಹೀಗಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಹೊರಟು ಹೋಗುವ ಸಾಧ್ಯತೆಗಳಿರುತ್ತೆ. ಇದು ಈ ಆರ್ಟಿಕಲ್ನ ಸಾರಾಂಶ. ನಂತರ ಆನರೇಬಲ್ PM ಅನೌನ್ಸಸ್ ಇವೆಂಟ್ಸ್ ಟು ಮಾರ್ಕ್ 75 years ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದೇನ್ ಹೇಳುತ್ತೆ, ಭಾರತದ ಸಂವಿಧಾನ
ಜಾರಿಗೊಂಡು ಈಗಾಗಲೇ 75 ವರ್ಷಗಳಾಗಿದೆ. ನವೆಂಬರ್ 2024 ಮಾರ್ಕ್ಸ್ 75 years ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಇಂಡಿಯಾಸ್ ಹಿಸ್ಟ್ರಿ. 2024ರ ನವೆಂಬರ್ಗೆ ಭಾರತೀಯ ಸಂವಿಧಾನಕ್ಕೆ 75 ವರ್ಷ ಆಗಲಿಕ್ಕಿದೆ. ಹೀಗಾಗಿ ಟು ಕಮಮರೇಟ್ ದಿಸ್ ಮೈಲ್ ಸ್ಟೋನ್, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅನೌನ್ಸ್ಡ್ ಅ ಇಯರ್-ಲಾಂಗ್ ಸೀರೀಸ್ ಆಫ್ ಇವೆಂಟ್ಸ್ ಟು ಸೆಲೆಬ್ರೇಟ್ ಅಂಡ್ ಪ್ರಮೋಟ್ ದಿ ಐಡಿಯಲ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನ ಸಂಭ್ರಮಿಸಲಿಕ್ಕೋಸ್ಕರ ಇಡೀ ವರ್ಷ ಪೂರ್ತಿ ಸರ್ಕಾರ ಹಲವಾರು ಇವೆಂಟ್ಗಳನ್ನ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅದರ ಅಡಿಯಲ್ಲೇ ಈಗ constitution75.com ಪೋರ್ಟಲ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಪೋರ್ಟಲ್ ಅನ್ನು ನೆನಪಿಟ್ಕೊಳ್ಳಿ, constitution75.com. As part of this celebration, the government has launched a new portal. ಈ ಒಂದು ಎಲ್ಲ ಸಂಭ್ರಮದ ಅಂಗವಾಗಿ constitution75.com ಅನ್ನು ಬಿಡುಗಡೆ ಮಾಡಿದ್ದಾರೆ. The website offers various resources including access to the constitution itself. ಅಂತಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಂವಿಧಾನಕ್ಕೆ ಸಂಬಂಧಿಸಿದ ಎಲ್ಲ ಬೇರೆ ಬೇರೆ ಸೋರ್ಸ್ಗಳನ್ನ ಮತ್ತೆ ಸಂವಿಧಾನವನ್ನು ಸಹ ನೀವು ನೋಡಬಹುದು. ಆಪರ್ಚುನಿಟೀಸ್ ಟು ಆಸ್ಕ್ ಕ್ವಶನ್ಸ್, ಬೇರೆ ಬೇರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಕ್ವಶನ್ಗಳನ್ನ ಕೇಳಬಹುದು. ಅಂಡ್ ಅ ಪ್ಲಾಟ್ಫಾರ್ಮ್ ಫಾರ್ ಇಂಟರಾಕ್ಟಿವ್ ಎಂಗೇಜ್ಮೆಂಟ್. ನೀವು ಅಲ್ಲಿ ಈ ಒಂದು ವೆಬ್ಸೈಟ್ ಅನ್ನು ನೀವು ಆದಷ್ಟು ಆದರೆ ಭೇಟಿ ಕೊಡಿ, ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. constitution75.com ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಇದು ಲಭ್ಯ ಇದೆ. ಆ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಬೇಕಾದ ಭಾಷೆಯಲ್ಲಿ ನೀವು ಅದನ್ನು ಆಯ್ಕೆ ಮಾಡ್ಕೋಬಹುದು. ಆಬ್ಜೆಕ್ಟಿವ್ ಏನಿದರದ್ದು? The initiative aims to engage the public with Constitution's idea and promote greater awareness and understanding of this foundation document of India. ಇದರಿಂದ ಏನು ಇದರ ಉದ್ದೇಶ? ಮುಖ್ಯವಾಗಿ ಜನಸಾಮಾನ್ಯರಿಗೆ ಸಂವಿಧಾನದ ಮೂಲಭೂತ ಉದ್ದೇಶಗಳನ್ನ, ಅದರ ಮಹತ್ವವನ್ನು ತಿಳಿಸೋದು. ಹೀಗಾಗಿ ಪ್ರತಿಯೊಬ್ಬರಿಗೂ ಸಂವಿಧಾನದ ಕುರಿತು ಎಲ್ಲ ಅರಿವು ಮೂಡಿಸೋದು ಈ ಒಂದು ಕಾರ್ಯಕ್ರಮದ, ಈ ಒಂದು ವೆಬ್ಸೈಟ್ನ ಉದ್ದೇಶ. ಹಾಗಾಗಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುವಂತಹ ಒಂದು ವೆಬ್ಸೈಟ್ ಅನ್ನ ಒಂದು ಸಾರಿ ಭೇಟಿ ಕೊಡಿ. ಅಲ್ಲಿ ಹಲವಾರು ಡಿಡ್ ಯು ನೋ ಅಂತ ಒಂದು ಸೆಕ್ಷನ್ ಇದೆ. ಅದರಿಂದ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಗಳು ಬರಬಹುದು, ಸರಿಯಾಗಿ ನೋಡ್ಕೊಳ್ಳಿ. ಮುಂದಿನ ಅಂಶ GPS ಸ್ಪೂಫಿಂಗ್, GPS ಸಿಮ್ಯುಲೇಷನ್. ಫ್ರೀಕ್ವೆಂಟ್ GPS ಇಂಟರ್ಫರೆನ್ಸ್ ನಿಯರ್ ಇಂಡಿಯಾಸ್ ಬಾರ್ಡರ್ ವಿತ್ ಪಾಕಿಸ್ತಾನ್, ಮ್ಯಾನ್ಮಾರ್. ಭಾರತದ ಬಾರ್ಡರ್ಗಳಲ್ಲಿ, ಮುಖ್ಯವಾಗಿ ಪಾಕಿಸ್ತಾನ ಹಾಗೂ ಮ್ಯಾನ್ಮಾರ್ ಬಾರ್ಡರ್ಗಳಲ್ಲಿ GPS ಸ್ಪೂಫಿಂಗ್ ನಡೀತಾ ಇದೆ. ಏನು ಹಾಗಂದ್ರೆ GPS ಸ್ಪೂಫಿಂಗ್? GPS ಸ್ಪೂಫಿಂಗ್ ಇನ್ವಾಲ್ವ್ಸ್ ಸೆಂಡಿಂಗ್ ಫೇಕ್ GPS ಸಿಗ್ನಲ್ಸ್. ಅಂತಂದ್ರೆ ಫೇಕ್ ಆಗಿರೋ GPS ಸಿಗ್ನಲ್ಗಳನ್ನ ಕಳಿಸೋದು. GPS ರಿಸೀವರ್, ಒಂದು GPS ರಿಸೀವರ್ ಇರುತ್ತೆ ದೇಶದಲ್ಲಿ, ಅದಕ್ಕೆ ಫೇಕ್ ಆಗಿರೋ GPS ಸಿಗ್ನಲ್ಗಳನ್ನ ಕಳಿಸೋದು. ಹೀಗಾಗಿ ಇದರಿಂದ ಏನಾಗುತ್ತೆ? ಟ್ರಿಕಿಂಗ್ ಇಟ್ ಇನ್ ಟು ಪ್ರೊವೈಡಿಂಗ್ ಇನ್ಕರೆಕ್ಟ್ ಲೊಕೇಶನ್ ಡೇಟಾ. GPS ಮುಖ್ಯವಾಗಿ ಯೂಸ್ ಮಾಡೋದು ಯಾಕೆ ಅಂತಂದ್ರೆ ಲೊಕೇಶನ್ ತಿಳ್ಕೊಳ್ಳಿಕ್ಕೆ. ಈಗ ಫೇಕ್ ಸಿಗ್ನಲ್ ಕಳಿಸ್ಬಿಟ್ರೆ ಆ GPS ಸಹ ಸರಿಯಾದ ಲೊಕೇಶನ್ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ವೈ ಇಸ್ ಇಟ್ ಅ ಪ್ರಾಬ್ಲಮ್? ಯಾಕೆ ಇದೊಂದು ಪ್ರಾಬ್ಲಮ್ ಅಂತಂದ್ರೆ ಇಟ್ ಅಂಡರ್ಮೈನ್ಸ್ ದ ಅಕ್ಯುರಸಿ ಆಫ್ GPS ಸಿಸ್ಟಮ್. ದೇಶದ GPS ಸಿಸ್ಟಮಿನ ಒಂದು ಅಕ್ಯುರಸಿ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ ಇದರಿಂದ. ವಿಚ್ ಆರ್ ಯೂಸ್ಡ್ ಫಾರ್ ನ್ಯಾವಿಗೇಷನ್, ಟೈಮ್ ಸಿಂಕ್ರನೈಸೇಷನ್ ಅಂಡ್ ಅದರ್ ಕ್ರಿಟಿಕಲ್ ಅಪ್ಲಿಕೇಶನ್. GPS ಅನ್ನ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನ್ಯಾವಿಗೇಷನ್ ಮತ್ತೆ ಸಮುದ್ರಯಾನ ಅಥವಾ ಸಿಂಕ್ರನೈಸೇಷನ್, ಬೇರೆ ಬೇರೆ ಒಂದು ವ್ಯವಸ್ಥೆಗೆ ಇನ್ನೊಂದು ವ್ಯವಸ್ಥೆನ ಜೋಡಿಸುವಲ್ಲಿ, ಮತ್ತೆ ಇದರ ಜೊತೆ ಹವಾಮಾನ ವರದಿ ಮುಂತಾದ ಹಲವಾರು ಮುಖ್ಯ ಅಂಶಗಳಿಗಾಗಿ GPS ಅನ್ನ ಬಳಸ್ತಾರೆ. ಒಂದು ವೇಳೆ ಇಲ್ಲಿ ಸಿಗ್ನಲ್ಗಳು ಫೇಕ್ ಆಗಿದ್ರೆ ಆ ಎಲ್ಲ ವ್ಯವಸ್ಥೆಗಳು ಏರುಪೇರ್ ಆಗುತ್ತೆ. ಹೌ GPS ಸ್ಪೂಫಿಂಗ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಇದು ಅಂತಾದ್ರೆ, ವೀಕ್ GPS ಸಿಗ್ನಲ್. GPS ಸಿಗ್ನಲ್ಸ್ ಆರ್ ವೆರಿ ವೀಕ್. ಅಂತಂದ್ರೆ ಬಹಳ ದುರ್ಬಲ ಈ GPS ಸಿಗ್ನಲ್ ಇರುತ್ತಲ್ವಾ, ಅದು ಬಹಳ ದುರ್ಬಲವಾದ ಸಿಗ್ನಲ್ಗಳು. ಮೇಕಿಂಗ್ ದಮ್ ಈಸಿ ಟು ಇಂಟರ್ಫಿಯರ್. ಹೀಗಾಗಿ ಆ ಸಿಗ್ನಲ್ಗಳನ್ನ ಈಸಿಯಾಗಿ ಇಂಟರ್ಫಿಯರ್ ಮಾಡಬಹುದು. ಬೇರೆ ಯಾರೋ ಬಂದು ಅದನ್ನ ಇಂಟರ್ಫಿಯರ್ ಮಾಡಬಹುದು, ಅದನ್ನ ದುರುಪಯೋಗ ಪಡಿಸ್ಕೋಬಹುದು ಅಥವಾ ಅದನ್ನು ನಾಶ ಮಾಡಬಹುದು ವಿತ್ ಯೂಸಿಂಗ್ ಸ್ಟ್ರಾಂಗರ್ ಫೇಕ್ ಸಿಗ್ನಲ್ಸ್. ವೀಕ್ ಆಗಿರೋದ್ರಿಂದ ಬೇರೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಕಳಿಸಿ ಆ ಸಿಗ್ನಲ್ ಅನ್ನ ಡಿಫ್ಲೆಕ್ಟ್ ಮಾಡಬಹುದು ಅಥವಾ ಅದನ್ನ ಇಂಟರ್ಫಿಯರ್ ಮಾಡಬಹುದು. ಏನು ಪ್ರೊಸೆಸ್ ಆಗುತ್ತೆ ಅಂತಂದ್ರೆ, ಅಟ್ಯಾಕರ್ ಲರ್ನ್ಸ್ ಅಬೌಟ್ ದ ವಿಕ್ಟಿಮ್ಸ್ GPS ಸಿಸ್ಟಮ್. ಒಂದು ಕಡೆ ಒಂದು GPS ಸಿಸ್ಟಮ್ ಇದೆ, ಯಾರೋ ಒಬ್ರು ಅಟ್ಯಾಕರ್ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಆ ಸಿಸ್ಟಮ್ ನ ಬಗ್ಗೆ. ತಿಳ್ಕೊಂಡಾದ ನಂತರ ಅಟ್ಯಾಕರ್ ದೆನ್ ಸೆಂಡ್ಸ್ ಫೇಕ್ ಸಿಗ್ನಲ್ಸ್. ಫೇಕ್ ಸಿಗ್ನಲ್ ನ ಈ ಕಡೆ ಕಳಿಸೋದು. ದಟ್ ಅಪಿಯರ್ ಸ್ಟ್ರಾಂಗರ್ ಅಂಡ್ ಟ್ರಿಕ್ ದ ರಿಸೀವರ್ ಇನ್ ಟು ಥಿಂಕಿಂಗ್ ದೇ ಆರ್ ರಿಯಲ್. ಇಲ್ಲಿ ಆ GPS ಸಿಸ್ಟಮ್ ಎಲ್ಲಿರುತ್ತೆ, ಆ ವ್ಯವಸ್ಥೆಯವರು ಏನ್ ತಿಳ್ಕೊತಾರೆ, ಯಾವುದೋ ಸ್ಟ್ರಾಂಗ್ ಸಿಗ್ನಲ್ ಬರ್ತಾ ಇದೆ, ಹಾಗಾಗಿ ಇದನ್ನ ನಿಜವಾದ ಸಿಗ್ನಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಾರ್ಡರ್ಗಳಲ್ಲಿ ಇದು ದೊಡ್ಡ ಸಮಸ್ಯೆಯನ್ನು ಎದುರು ಮಾಡಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸಾಂಬಾರ್ ಡೀಲ್, ಇಟ್ಸ್ ಇನ್ ದ ನ್ಯೂಸ್. ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತ ಆದ್ರೆ, 3 poachers were arrested for killing a ಸಾಂಬಾರ್ ಡೀಲ್ ಇನ್ ಅರುಣಾಚಲ್ ಪ್ರದೇಶ್.
ಸುಮಾರು 3 ಜನರನ್ನ ಅರುಣಾಚಲ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ಯಾಕಂತಂದ್ರೆ ಸಾಂಬಾರ್ ಡೀರನ್ನ, ಈ ಒಂದು ಡೀರನ್ನ ಕೊಂದಿದ್ದಕ್ಕಾಗಿ. ಅಬೌಟ್ ಸಾಂಬಾರ್ ಡೀರ್, ಕೆಲವೊಮ್ಮೆ ಫಿಲಿಮ್ಸ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೇಟಿವ್ ರೀಜನ್ ಯಾವ್ದು ಇದರದ್ದು? ಮುಖ್ಯವಾಗಿ ಫೌಂಡ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂಡ್ ಸೌತ್ ಈಸ್ಟ್ ಏಷ್ಯಾ, ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಇದು ಕಂಡು ಬರುತ್ತೆ. ಅದರ್ ನೇಮ್ಸ್, ಇದಕ್ಕೆ ಬೇರೆ ನೇಮ್ಗಳು ಇದೆ. ನೋನ್ ಆಸ್ ಜಾರಾವೋ, ನೇಪಾಳದಲ್ಲಿ ಏನಂತ ಕರೀತಾರೆ? ಜಾರಾವೋ. ಅಂಡ್ 4-eyed deer ಇನ್ ಚೀನಾ, ಚೀನಾದಲ್ಲಿ 4-eyed deer ಅಂತ ಕರೀತಾರೆ. ವಾಟರ್ ಡಿಪೆಂಡೆನ್ಸಿ, ಆಲ್ವೇಸ್ ಫೌಂಡ್ ನಿಯರ್ ವಾಟರ್ ಸೋರ್ಸಸ್, ಮುಖ್ಯವಾಗಿ ಇದು ನೀರನ್ನು ಅವಲಂಬಿಸಿರೋದ್ರಿಂದ ಹಲವಾರು ಬಾರಿ ನೀರಿನ ಮೂಲಗಳ ಹತ್ತಿರವೇ ಇದು ವಾಸ ಮಾಡುತ್ತೆ. ಹ್ಯಾಬಿಟ್ಯಾಟ್, ದೇ ಲಿವ್ ಇನ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ರೇನ್ ಫಾರೆಸ್ಟ್ ಅಂಡ್ ಮಿಕ್ಸ್ಡ್ ಫಾರೆಸ್ಟ್. ಇಲ್ಲೆಲ್ಲಿ ವಾಸ ಮಾಡುತ್ತೆ? ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ, ರೇನ್ ಫಾರೆಸ್ಟ್ಗಳಲ್ಲಿ ಮತ್ತು ಮಿಕ್ಸ್ಡ್ ಫಾರೆಸ್ಟ್ ಎಲ್ಲಾ ಪ್ರದೇಶಗಳಲ್ಲೂ ಇವು ವಾಸ ಮಾಡುತ್ತವೆ. ಬಿಹೇವಿಯರ್ ಏನು? ಟಿಪಿಕಲಿ ಲಿವ್ ಅಲೋನ್ ಆರ್ ಇನ್ ಸ್ಮಾಲ್ ಗ್ರೂಪ್ಸ್, ಒಂದು ಒಂಟಿಯಾಗ ಸಿಗುತ್ತೆ ಅಥವಾ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಇವುಗಳನ್ನು ನಾವು ಕಾಣಬಹುದು. ಆರ್ ಎಲ್ಯೂಸಿವ್ ಅಂಡ್ ಆರ್ ಮೋಸ್ಟ್ ಆಕ್ಟಿವ್ ಅಟ್ ಡಸ್ಕ್ ಅಂಡ್ ನೈಟ್, ಸಂಧ್ಯಾ ಕಾಲಗಳಲ್ಲಿ ಅಥವಾ ರಾತ್ರಿಯಲ್ಲಿ ಇವು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಸ್ಪೆಷಾಲಿಟಿ ಏನು? ಇದು ಬಹಳ ಮುಖ್ಯ. ಬೈಪೆಡಲಿಸಮ್, ಯಾವ ಒಂದು ಪ್ರಾಣಿ ಇವುಗಳಲ್ಲಿ ಬೈಪೆಡಲಿಸಮ್ ಅನ್ನೋ ಒಂದು ವಿಶೇಷವಾದ ಸ್ಪೆಷಾಲಿಟಿನ ತೋರಿಸುತ್ತೆ ಅಂತ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ. ಬೈಪೆಡಲಿಸಮ್ ಅಂತಂದ್ರೇನು? ಅಬಿಲಿಟಿ ಟು ಯೂಸ್ ಓನ್ಲಿ 2 feet, 2 ಕಾಲುಗಳನ್ನ ಮಾತ್ರ ಯೂಸ್ ಮಾಡಿ ನಿಂತುಕೊಳ್ಳೋದು, ಅಥವಾ ಯಾವುದೋ ಒಂದು ಮರವನ್ನ ಆ 2 ಕಾಲುಗಳ ಮೂಲಕ ಮರವನ್ನ ಅಲ್ಲಾಡಿಸೋದು ಮುಂತಾದ ಚಟುವಟಿಕೆಗಳನ್ನು ಇವು ಮಾಡುತ್ತವೆ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ? ಬೈಪೆಡಲಿಸಮ್. ಇಂಥ ಬೈಪೆಡಲಿಸಮ್ ಅನ್ನ ತೋರಿಸೋ ಪ್ರಾಣಿ ಯಾವುದು? ಸಾಂಬಾರ್ ಡೀರ್. ಕನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ, ಲಿಸ್ಟೆಡ್ ಆಸ್ ವಲ್ನರೇಬಲ್ ಆನ್ ದಿ IUCN ರೆಡ್ ಲಿಸ್ಟ್. IUCN ರೆಡ್ ಲಿಸ್ಟ್ ನಲ್ಲಿ ಇದಕ್ಕೆ ವಲ್ನರೇಬಲ್ ಅನ್ನುವಂತಹ ಒಂದು ಸ್ಟೇಟಸ್ ನ ನೀಡಿದ್ದಾರೆ. ಇನ್ನು ಫ್ರೀ AI ಕಮಿಟಿ, ಯಾರು ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದು? ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI, ಈ ಒಂದು ಫ್ರೀ AI ಕಮಿಟಿಯನ್ನು ಸ್ಥಾಪನೆ ಮಾಡಿದೆ. ಪರ್ಪಸ್ ಏನು ಅಂತಂದ್ರೆ, ಟು ಕ್ರಿಯೇಟ್ ಅ ಫ್ರೇಮ್ವರ್ಕ್ ಫಾರ್ ರೆಸ್ಪಾನ್ಸಿಬಲ್ ಅಂಡ್ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ದಿ ಫೈನಾನ್ಷಿಯಲ್ ಸೆಕ್ಟರ್. ಮುಖ್ಯವಾಗಿ ಹಣಕಾಸು ವಲಯದಲ್ಲಿ ಜವಾಬ್ದಾರಿಯುತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸೋದು, ಅದರ ಕುರಿತಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು ಈ ಫ್ರೀ AI ಕಮಿಟಿಯ ಉದ್ದೇಶ. ಕಂಪೋಸಿಷನ್ ಏನು? ಅದರಲ್ಲಿ ಹೇಗಿದೆ ಅದರ ಕಂಪೋಸಿಷನ್ ಅಂತಂದ್ರೆ, an 8-member ಪ್ಯಾನೆಲ್ ವಿತ್ ರಿಪ್ರೆಸೆಂಟೇಟಿವ್ಸ್ ಫ್ರಮ್ ನೀತಿ ಆಯೋಗ್. ಮುಖ್ಯವಾಗಿ 8 ಜನ ಇದ್ದಾರೆ. ಅದರಲ್ಲಿ ಯಾವ್ಯಾವ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್ ಗಳಿದ್ದಾರೆ ಅಂತಂದ್ರೆ, ನೀತಿ ಆಯೋಗ, HDFC ಬ್ಯಾಂಕ್, IIT ಮದ್ರಾಸ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT, ಮತ್ತೆ ಲಾ ಫರ್ಮ್ಗಳು ಹಾಗೂ ಮೈಕ್ರೋಸಾಫ್ಟ್ ಇಂಡಿಯಾ, ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಂದ ಇದರಲ್ಲಿ ಸದಸ್ಯರುಗಳು ಇದ್ದಾರೆ. ಚೇರ್ಪರ್ಸನ್ ಯಾರು? ಪುಷ್ಪಕ್ ಭಟ್ಟಾಚಾರ್ಯ, ಪ್ರೊಫೆಸರ್, IIT ಬಾಂಬೆ, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. IIT ಬಾಂಬೆಯ ಪ್ರೊಫೆಸರ್ ಆದ ಪುಷ್ಪಕ್ ಭಟ್ಟಾಚಾರ್ಯ ಅವರು ಇದರ ಚೇರ್ಪರ್ಸನ್. ಇದರ ಮ್ಯಾಂಡೇಟ್ಗಳು ಏನು ಅಂತಂದ್ರೆ, ಏನಿದು ಮಾಡುತ್ತೆ ಅಂತಂದ್ರೆ, ಸ್ಟಡಿ AI ಅಡಾಪ್ಷನ್ ಇನ್ ಫೈನಾನ್ಷಿಯಲ್ ಸರ್ವಿಸಸ್, ಹಣಕಾಸಿನ ಕ್ಷೇತ್ರಗಳಲ್ಲಿ ಮತ್ತು ಹಣಕಾಸಿನ ಸರ್ವಿಸ್ಗಳಲ್ಲಿ ಹೇಗೆ AI ಅನ್ನ ನಾವು ಅಳವಡಿಸಬಹುದು ಅನ್ನೋದನ್ನ ಸ್ಟಡಿ ಮಾಡೋದು. ರಿವ್ಯೂ ಗ್ಲೋಬಲ್ ರೆಗ್ಯುಲೇಟರಿ ಅಂಡ್ ಸೂಪರ್ವೈಸರಿ ಅಪ್ರೋಚಸ್ ಫಾರ್ AI ಇನ್ ದ ಫೈನಾನ್ಷಿಯಲ್ ಸೆಕ್ಟರ್. ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಹೇಗೆ AI ಅನ್ನ ರೆಗ್ಯುಲೇಟ್ ಮಾಡೋದು ಮತ್ತೆ ಅದನ್ನು ಹೇಗೆ ಸೂಪರ್ವೈಸ್ ಮಾಡೋದು ಅನ್ನೋದನ್ನ ನೋಡೋದು. ಐಡೆಂಟಿಫೈ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ AI ಅಂಡ್ ಪ್ರಪೋಸ್ ಫ್ರೇಮ್ವರ್ಕ್ಸ್ ಫಾರ್ ಇವ್ಯಾಲ್ಯುಯೇಷನ್, ಮಿಟಿಗೇಷನ್ ಅಂಡ್ ಮಾನಿಟರಿಂಗ್ ಫಾರ್ ರೆಗ್ಯುಲೇಟೆಡ್ ಎಂಟಿಟೀಸ್. ಅಂದ್ರೆ ಮುಖ್ಯವಾಗಿ AI ಜೊತೆ ಯಾವ್ಯಾವ ಸಮಸ್ಯೆಗಳು ಬರಬಹುದು, ರಿಸ್ಕ್ ಏನೇನು ಇರುತ್ತೆ ಈ ಒಂದು AI ಅನ್ನ ಅಳವಡಿಸಿಕೊಳ್ಳೋದ್ರಿಂದ ಅಂತ ಸರಿಯಾಗಿ ಐಡೆಂಟಿಫೈ ಮಾಡೋದು. ಅದಾದ ನಂತರ ಅದಕ್ಕೆ ಬೇರೆ ಬೇರೆ ರೂಪುರೇಷೆಗಳನ್ನ, ನಿಯಮಗಳನ್ನು ರೂಪಿಸೋದು, ಇವ್ಯಾಲ್ಯೂಯೇಟ್ ಮಾಡೋದು, ಮತ್ತೆ ಮುಂದೆ ಬರುವ ಸಮಸ್ಯೆಗಳನ್ನ ಸರಿಯಾಗಿ ಮಿಟಿಗೇಟ್ ಮಾಡೋದು, ಮತ್ತೆ ಅದನ್ನ ಸರಿಯಾಗಿ ನಿವಾರಿಸೋದು ಅಂಡ್ ಮಾನಿಟರ್ ಮಾಡೋದು, ಸರಿಯಾಗಿ ಅದರ ಮೇಲ್ವಿಚಾರಣೆ ಮಾಡೋದು ಈ ಒಂದು ಫ್ರೀ AI ಕಮಿಟಿಯ ಉದ್ದೇಶ. ಈ ಎಲ್ಲ ಕೆಲಸಗಳನ್ನ ಅದು ಮಾಡುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇನ್ನು ಮೇನ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೊಂದು ಕ್ವಶನ್ ಇದೆ. ಜುಡಿಷಿಯಲ್ ಅಕೌಂಟಬಿಲಿಟಿ is a cornerstone of democracy. However, the current mechanisms in India to ensure accountability of judges remain inadequate. Critically analyze the statement. ಜುಡಿಷಿಯಲ್ ಅಕೌಂಟಬಿಲಿಟಿ ಅನ್ನೋದು ಡೆಮೋಕ್ರಸಿ ಒಂದು ಕಾರ್ನರ್ ಸ್ಟೋನ್ ಇದ್ದ ಹಾಗೆ. ಆದರೆ ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮೆಕ್ಯಾನಿಸಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಈ ಅಕೌಂಟಬಿಲಿಟಿ ಆಫ್ ಜಡ್ಜಸ್ಗಳ ಏನೋ ಒಂದು ಅಕೌಂಟಬಿಲಿಟಿ ಇದೆ, ಅದು ಇನ್ನೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಇದನ್ನ ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಈ ಒಂದು ಪ್ರಶ್ನೆ. ಪ್ರಿಲಿಮ್ಸ್ಗೆ ಒಂದು ಕ್ವಶನ್ ಇದೆ. ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26 January 1950?
26 ಜನವರಿ 1950ರ ಹೊತ್ತಿಗೆ ಕಾನ್ಸ್ಟಿಟ್ಯೂಷನ್ನ ಸ್ಟೇಟಸ್ ಏನಾಗಿತ್ತು? ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸಾವರಿನ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇಷ್ಟೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.